ಚಂದ್ರನ ಆನಂದವ ನೋಡುವ ನಾಳೆ. ಓಮಂತಾರೆ ಇಷ್ಟು ಕೇಳಿದ ಮೇಲೆ ಕುಣಿದು ಕುಪ್ಪಳಿಸುವಂತ ಸ್ಫೂರ್ತಿ ಬಂದ್ರೆ ನಿನಗೆ ಪ್ರಾಯ ಎಷ್ಟಾಯ್ತು ಅಂತಾದ್ರೂ ತಲೆಯಲ್ಲಿ ಉಂಟ? ನನಗೆ ಮರ್ತೇ ಹೋಗಿದೆ ಕೇಳುವಾಗ. ಅವತ್ತಿದ್ದೆಲ್ಲ ನೆನಪಾಯ್ತಲ್ವ ನಿನಗೆ? ಏನು ನೆನಪಾಗದೆ ಇದ್ದಿತ್ತು. ನನಗೊಂದು ಹೃದಯ ಭಾವ ಸ್ಪಂದನಂತ ಇಲ್ವ? ನಾನೆಂತ ನೀ ಏನು ಹೇಳ್ತೀಯೇ? ಅಲ್ಲ, ನೀನು ಕುಣಿಯುವುದು ಸರಿಯಪ್ಪ. ನೀನು ನನ್ನನ್ನು ಒಟ್ಟಿಗೆ ಹಿಡ್ಕೊಂಡು ಕುಣಿಯುವುದು ಯಾಕೆ? ನನಗೆ ನಿನಗಿಂತ ಹೆಚ್ಚು ಪ್ರಾಯ ಆಯಿತು. ಆಗಲಿ ಬಿಡು, ಈಗ ಕುಣಿದದ್ದು ಬಂತು. ಇಂಥ ನೋಡು, ಅವಕಾಶ ಅನ್ನೋದು ಅಪರೂಪಕ್ಕೊಮ್ಮೆ ಬರುವುದು. ಅದನ್ನು ಅಲಕ್ಷ್ಯ ಮಾಡಿಬಿಟ್ರೆ ಬದುಕಿನಲ್ಲಿ ಆ ಅವಕಾಶ ಮತ್ತೆ ಸಿಗದೆಯೇ ಹೋಗ್ಬೋದು. ಗೊತ್ತಿಲ್ಲದಿದ್ದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕಾದ್ದು ಸದ್ಬುದ್ಧಿ ಇದ್ದವರ ಲಕ್ಷಣ. ಅದೇ, ಗೊತ್ತಿಲ್ಲದಿದ್ರು ಕೆಲವೊಮ್ಮೆ ಸರಿ ಮಾತಾಡ್ತೀನಿ. ಅಲ್ಲ, ನಿನ್ನ ಜೀವನಾನುಭವದ ಮುಂದೆ ನನ್ನದು ಕಡಿಮೆ. ಅದನ್ನು ಪ್ರಾಮಾಣಿಕ ಒಂದು ವಾಕ್ಯ ಹೇಳಿದೆಯಲ್ಲ ನೀನು, ಏನು? ಈಗ ಕುಣಿದದ್ದು ಬಂತು ಅಂತ ಅಲ್ವಾ? ಹೌದೌದು, ಇನ್ನು ಕುಣಿಲಿಕ್ಕೆ ಆಗುವುದಿಲ್ಲ ಅಂತ. ನಾನು ಯಾಕೆ ಹೇಳಿದೆ? ಯಾಕೆ? ರಾಮಚಂದ್ರನಿಗೆ ನಾಳೆ ಪಟ್ಟಾಭಿಷೇಕ. ಹೌದು. ಎಂತಹ ಸುವಾರ್ತೆ ಇದು, ಎಂತಹ ಸಂತೋಷ ಅಲ್ಲ, ಆನಂದ. ಇದು ವಾರ್ತೆ ಅಲ್ಲ, ಇದು ವಾರ್ತೆ ಅಲ್ಲ. ಅಲ್ಲ, ಇದು ಪ್ರದೇಶ ಸಮಾಚಾರ. ಇಲ್ಲಿದ್ದೆ ಇದು ವಿಷಯ. ಹೌದೇ, ನನಗೆ ಸಂತೋಷ ಆದದ್ದಲ್ಲ, ಆನಂದ ಆದದ್ದು. ಹೌದು. ಯಾಕೆ ನಾನು ಹೇಳಿದೆ? ಸಂತೋಷದಲ್ಲಿ ಸ್ವಾರ್ಥ ಇರ್ತದೆ. ಹೌದು. ಸಹೇತುಕವಾದದ್ದು ಸಂತೋಷ, ನಿರ್ಹೇತುಕವಾದದ್ದು ಆನಂದ ಅಂತ ನಮ್ಮ ಗುರುಗಳು ಹೇಳಿದರು. ಹೌದು. ಅಂದರೆ ಏನಾದರೂ ಲಾಭ ಇದ್ದಾಗುವ ಒಂದು ಖುಷಿ ಅಂತ ಹೇಳ್ತಾರೆ. ಹೌದೌದು, ಅದು ಸಂತೋಷ. ಲಾಭ ಇಲ್ಲದೆ ನಾವು ಪಡುವುದೇನಿದೆ ಅದು ಆನಂದ. ನಿನ್ನನ್ನು ನೀನು ಮೈ ಮರೆಯುವುದು. ಯಾಕೆ? ಇಂಪಾಗಿ ಶ್ರುತಿಬದ್ಧ ತಾಳಲಯಬದ್ಧವಾಗಿ ಹಾಡಿದ ಕೇಳುವಾಗ ಆಹಾ ಆಹಾ ಅಂತ ನಾವು ಚಪ್ಪಾಳೆ ತಡ್ತೇವೆ. ಹೌದು. ಏನಾದ್ರೂ ಕಿಸೆಗೆ ಬಿತ್ತ ಏನು ಲಾಭ ಇಲ್ಲ. ಆದ್ರೆ ಸಿಕ್ಕಿದ್ದಕ್ಕಿಂತ ಹೆಚ್ಚು ಸಂತೋಷ ಆಗ್ತದೆ. ಅದು ಆನಂದ. ನಮ್ಮ ಕಂದ ರಾಮಚಂದ್ರ, ನಾನು ಯಾಕೆ ಹೇಳಿದೆ, ಈ ಅಯೋಧ್ಯೆಯಲ್ಲಿ ಅವಳ ಮಗ, ಇವಳ ಮಗ, ಆ ಪ್ರಭೇದ ಇಲ್ಲ. ದಶರಥ ಭೂಪತಿಗಳ 3 ಮಂದಿ ಧರ್ಮಪತ್ನಿಯರಲ್ಲಿ 4 ಮಕ್ಕಳು, 2 ತೊಟ್ಟಿಲು. ದಶರಥನ 3 ಪತ್ನಿಯರಿಗೆ 4 ಮಕ್ಕಳು, 2 ತೊಟ್ಟಿಲು. ತೊಟ್ಟಿಲು 2 ಕಟ್ಟಿದ್ದಲ್ವ? ಅಲ್ಲ, ಅದರಲ್ಲಿಯೂ ಆಶ್ಚರ್ಯ ಉಂಟು ನೋಡಿ. ಸುಮಿತ್ರಾದೇವಿ ಹಾಗೆ ಶತ್ರುಘ್ನ ಲಕ್ಷ್ಮಣರನ್ನು ಹಾಡಿದರು. ಲಕ್ಷ್ಮಣ ರಾಮನ ತೊಟ್ಟಿಲಿನಲ್ಲಿ. ಹೌದು. ಆಮೇಲೆ ಶತ್ರುಘ್ನ ಭರತನ ತೊಟ್ಟಿಲಿನಲ್ಲಿ. ಹೌದು. ಇದು ಯಾಕೆ ಹೀಗ? ಯಾಕೆ ಅಂತ ನೀನೇ ಹೇಳ್ಬೇಕು. ಅಲ್ಲ, ಅದು ಅದರಲ್ಲಿ ಸತ್ಯಾಂಶ ಎಷ್ಟುಂಟು ಅಂತ ನೀನು ಶೋಧನೆ ಮಾಡಬೇಡ, ಪ್ರಶ್ನೆ ಕೇಳಬೇಡ. ಇಲ್ಲ, ಇದು ಕಾವ್ಯ ಸತ್ಯ ಅಂತ ಇಟ್ಟುಕೊಳ್ಳುವ. ಜನತೆ ಕಲ್ಪಿಸಿಕೊಂಡದ್ದು ಹೀಗೆ. ಕೆಲವರು ಆಡಿಕೊಳ್ಳುವುದನ್ನು ನಾನು ದೂರದಲ್ಲಿ ಕೇಳಿದ್ದು. ಜ್ಯೇಷ್ಠ ಪತ್ನಿ, ಧರ್ಮಪತ್ನಿ ಅಂತ ಇದಮ್ಮಿತ್ತಂ ದೇವ ನಿರ್ಮಿತಂ ಪಾಯಸ ಅಂತ ಹೇಳಿ, ದೇವರು ಕೊಟ್ಟ ಪಾಯಸ, ಹಿರಿಯ ಹೆಂಡತಿಗೆ ಅರ್ಧ ಕೊಟ್ಟದ್ದು ಜನ ಹೇಳಿಕೊಳ್ಳುವುದು. ಹೌದು, ಸತ್ಯ ಅದಲ್ಲ, ಕಾವ್ಯ ಸತ್ಯ ಅಂತ ಇಟ್ಟುಕೊಳ್ಳು. ಮತ್ತೆ ಮೋಹದ ರಾಣಿ ಕೈಕೆ. ಹೌದು, ಕೈಕೆಗೆ ಅರ್ಧ, ಕೌಸಲ್ಯಗೆ ಅರ್ಧ. ಆವಾಗ ನಮ್ಮಲ್ಲಿ ಭೇದ ಉಂಟಾ? ಕೈಕೆ ಅರ್ಧ ತನಗೆ ಸಿಕ್ಕಿದ್ರಲ್ಲಿ ಅರ್ಧ ಕೊಟ್ಲು, ಕೌಸಲ್ಯ ತನಗೆ ಸಿಕ್ಕಿದ್ರಲ್ಲೂ ಅರ್ಧ ಕೊಟ್ಲು ಸುಮಿತ್ರೆಗೆ. ಹಾಗೆ ಪಾಯಸವನ್ನು ಸುಮಿತ್ರೆ ಉಂಡದ್ರಿಂದ 2 ಮಕ್ಕಳನ್ನು ಹಡಿದ್ಲು ಅವಳು. ಹೌದು, ಒಂದು ಕೈಕೆ ಕೊಟ್ಟದ್ರಿಂದ, ಒಂದು ಕೌಸಲ್ಯ ಕೊಟ್ಟದ್ರಿಂದ. ಕೌಸಲ್ಯ ಕೊಟ್ಟದ ಪಾಯಸದ ಅಂಶದಿಂದ ಹುಟ್ಟಿದವ ಲಕ್ಷ್ಮಣ ರಾಮನನ್ನೇ ಓಲೈಸಿದ. ನಾನು ಕೊಟ್ಟ ಪಾಯಸದ ಅಂಶದಿಂದ ಹುಟ್ಟಿದವ ಶತ್ರುಘ್ನ ಭರತನನ್ನು ಓಲೈಸಿದ ಅಂತ ಜನ ಆಡಿಕೊಳ್ತಾರೆ. ಅದು ಏನೇ ಇರಲಿ, ಒಟ್ಟಿನಲ್ಲಿ ನಮ್ಮಲ್ಲಿ ಇರುವುದು ಒಗ್ಗಟ್ಟು. ಹೌದಾ? ರಾಮನಿಗೆ ಪಟ್ಟಾಭಿಷೇಕ, ನಮ್ಮ ಪ್ರಜಾವರ್ಗದವರಿಗೆ ಇದ್ದ ಆಡಳಿತ ಶಿಥಿಲವಾಗಿದೆ ಎಂಬ ತಾತ್ಪರ್ಯವೇನು ಅಲ್ಲ. ಯಾವತ್ತೂ ಜನತೆ ಹೊಸತನ್ನು ಬಯಸುವುದಿಲ್ವೇನೆ? ಶ್ರೀರಾಮಚಂದ್ರನ ಬಾಲ್ಯದಿಂದ ಅವನ ನಡವಳಿಕೆ ಕಂಡಂತ ಜನತೆ ರಾಮರಾಜ್ಯ ಬಂದರೆ ಅದು ಕ್ಷೇಮ ರಾಜ್ಯವಾದೀತು ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಅದನ್ನು ರಾಮ ಸತ್ಯವಾಗಿಸ್ತಾನೆ ಎನ್ನುವ ನಂಬಿಕೆ ನಮಗೂ ಎಲ್ಲ ಇದೆ. ಒಳಿತಾಯ್ತು,
ತುಂಬಾ ಒಳ್ಳೇದಾಯ್ತು. ಒಂದು ಬೇಸರ, ಏನು ನಾಳೆವರೆಗೆ ಕಾಯ್ಬೇಕಲ್ಲ, ಅಯ್ಯೋ ದೇವ್ರೆ, ಇದೇ ಆಗಿದ್ರು ಆಗ್ತಿತ್ತು ಅನ್ನುವಷ್ಟು ಕುತೂಹಲ ನನಗೆ ಅಧಿಕವಾಗಿ ಬಿಟ್ಟಿದೆ. ಓಮಂತರೆ, ಇಷ್ಟು ಒಳ್ಳೆ ವಿಷಯ ಹೇಳಲಿಕ್ಕೆ ನೀನು ಬರುವಾಗ ನಗನಗತ ಬರುವುದು ಬಿಟ್ಟುಕೊಂಡು ಹುಳಿ ಮಾವಿನಕಾಯಿ ತಿಂದವರಾಗಿ ಮುಖ ಮಾಡಿಕೊಂಡು ಬಂದಿದ್ದೀಯ ಅಲ್ಲ. ನಿನಗೆ ಯಾವ ಸಂದರ್ಭದಲ್ಲಿ ಯಾವ ಭಾವ ಪ್ರಕಟಿಸಬೇಕು ಮುಖದಲ್ಲಿ ಅನ್ನುವುದರ ಬಗ್ಗೆ ಏನೂ ಅಧ್ಯಯನ ಮಾಡಲಿಲ್ಲ ನೀನು. ಸಂತೋಷ ಆದಾಗ ಮುಖ ಮಾಡಿಸುವುದು, ಬೇಸರ ಆದಾಗ ನಗಾಡುವುದ, ಎಂಥ ಕರ್ಮವೇ ನಿನ್ನದು. ಎಷ್ಟು ನಿನಗೇನು ಕೊಟ್ಟು ಕಳಿಸ್ಲಿ ಅಂತ ಯೋಚನೆ ಮಾಡುದು ಹುಡುಗರೆ. ಈ ಸಿಹಿ ಸುದ್ದಿಯನ್ನು ನಮ್ಮವರಿಂದ ಕೇಳುವ ಮೊದಲು ನನ್ನ ಆಪ್ತಳಾದ ನಿನ್ನಿಂದ ಕೇಳಿಬಿಟ್ನಲ್ಲ ನಾನು. ಆಗಲೇ ಈಗ ನಿಮ್ಮವರು ನಿನಗೆ ಹೇಳಲೇ ಇಲ್ವ ಇದನ್ನೀಗ? ಯಾವುದು ಈ ವಿಷಯ? ಅವರು ಹೌದು, ಅವರು ಇಲ್ಲಿಗೆ ನಿನ್ನೆಯಿಂದ ಎಲ್ಲಿ ನೆನಪಾಗ್ತದೆ ಅಲ್ಲ, ಎಲ್ಲಿ ನೆನಪಾಗ್ತದೆ ನಿನ್ನನ್ನು? ನನ್ನನ್ನು ಮರೆಯುವುದುಂಟೇನೆ. ಊಟಕ್ಕೆ ಕುಳಿತವರು ಬದಿಯಲ್ಲಿ 4-6 ಪದಾರ್ಥ ಇದ್ರೆ ಯಾವ್ದಾದ್ರೂ ಒಂದನ್ನು ತಿನ್ನದೆ ಮರೆತು ಬಿಡಬಹುದು. ಅನ್ನ ಮರಿಲಿಕ್ಕೆ ಆಗ್ತದೆ. ನಾನು ಅವರಿಗೆ ಅನ್ನ ಇದ್ದ ಹಾಗೆ. ಅಂದ್ರೆ ನಾನು ಅಷ್ಟು ಅಚ್ಚುಮೆಚ್ಚಿನವಳು ಅಂತ ತಾತ್ಪರ್ಯ. ಅದರಿಂದ ಅವ್ರು ಮರಿಲಿಕ್ಕಿಲ್ಲ. ಹೇಳಿ ಯಾರು ಅದಕ್ಕಿಂತ ಮೊದಲು ಅವಸರದಲ್ಲಿ ನನಗೆ ಹೇಳಬೇಕು ಅಂತ ನೀನೇ ಓಡಿ ಬಂದ. ಈಗ ಕಡು ವೃದ್ಧನಾದೆ ಅಂತ ಹೇಳಿದ್ರು ಅವರು. ಹೌದು, ಹಾಗಾಗಿ ಹೆಚ್ಚಿನ ಅಂಶ ಅವರಿಗೆ ಅನ್ನ ಜೀರ್ಣ ಆಗುದಿಲ್ಲ, ಪಲ್ಯ ಮಾತ್ರ ತಿಂತಾ ಇದ್ದಾರೆ. ಏನು ಅವರಿಗೆ ಹಿತ ಯಾವುದೋ ಅದು, ನನ್ನ ಅದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕು ಅಂತ ಒತ್ತಾಯಿಸಲು ತಿನ್ನಿಸಿ ಮತ್ತೆ ಕೈ ಕಷಾಯ ನಾವೇ ಕುಡಿಸಬೇಡ. ಅದರಿಂದ ಬೇಡ, ಬೇಕಾದ್ದು ಅನುಭವಿಸ್ಲಿ. ಅದಲ್ಲ, ನಿನಗೇನು ಸಂಕಟ, ಸಂತೋಷ ಅಲ್ವಾ ಇದು, ಆನಂದ ಅಲ್ವಾ ಇದು, ರಾಮಚಂದ್ರನ ವೈಭವ. ಕೈಕಾ ರಾಮಗಾದರೆ ನಿನ್ನ ಭರತಗಾತನಲ್ಲಿ ಚಾಕರಿ ಬಹುದಮ್ಮ. ಧರಣಿಗಾದೆ ಪತಿತ್ವ ರಾಮಗಾದರೆ ನಿನ್ನ ಭರತಗಾತನಲ್ಲಿ ಚಾಕರಿಯ ಭೂದಮ್ಮ. ತರುಣಿ ಜಾನಕಿ ಪಟ್ಟ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನೀನು. ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ. ನಿರತ ಸೇವಕಿ ವೃತ್ತಿ ಪರಿಚಾರಿಯಾದೆ. ತಾಯಿ, ಏನಮ್ಮ ನಿನ್ನನ್ನು ಮಗಳು ಅಂತ ತುಂಬ ಸಲ ಕರೆದವಳು ನಾನು. ಹೌದು, ತಾಯಿ ಅಂತಲೂ ಕರೆದವಳು ನಾನು. ಬಾಲೆ ಕೇಳು ಪೂಮಾಲೆ ಅಂತ ನೀನೇ ಹೇಳಿದ್ದಲ್ಲ. ಈಗ ಹೇಗೆ ಕರೆದರೂ ನೀನು ನನಗೆ ಅದಾಗಿಯೇ ಉಳಿಬೇಕು ಅಂತ ಬಯಸುವವಳಲ್ವ ನಾನು? ಖಂಡಿತ ಹೌದು. ಯಾಕಂದರೆ ನನ್ನ ಮಗಳು ಅಂತ ಕರೀಲಿಕ್ಕೆ ನನಗೆ ಮದುವೆ ಆಗಲಿಲ್ಲ. ಮತ್ತೆ ಮಕ್ಕಳಾಗೋದು ಇಲ್ಲಿಂದ? ತಾಯಿ ಅಂತ ಕರೆಯುವನು ನನ್ನ ಹೆತ್ತ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ. ಹೌದು, ನಿನ್ನ ಅಪ್ಪನಿಗೆ ಕಾಡಿನಲ್ಲಿ ಸಣ್ಣದಿರುವಾಗ ನಾನು ಸಿಕ್ಕಿದ್ದು ಅಂತ ಸುದ್ದಿ. ಕೇಳಿದ್ದೇನೆ. ಹಾಗಾಗಿ ಒಂದು ಅರ್ಥದಲ್ಲಿ ನಾನು ಮಣ್ಣಿನ ಮಗಳೇ ಅಲ್ವೋ? ಹೌದು, ಈ ಮನೆಯಲ್ಲಿ 2 ಮಣ್ಣಿನ ಮಕ್ಕಳಿದ್ದಾರೆ. ಈಗ ಒಬ್ಬಳು ರಾಮನರಸಿ ಜಾನಕಿ, ಅವಳು ಮಣ್ಣಿನಲ್ಲಿ ಅಲ್ವಾ ಸಿಕ್ಕಿದ್ದು. ಅವಳನ್ನು ಕಂಡ್ರೆ ಸಿಟ್ಟು ಬರುದು ನನಗೆ. ನಮ್ಮಲ್ಲಿ ಒಂದು ಗಾದೆ ಉಂಟು, ಏಕನಾಮ ಸದಾವೈರಿ. ನಾನು ಮಣ್ಣಿನ ಮಗಳು, ಅವಳು ಮಣ್ಣಿನ ಮಗಳು. ಅವಳು ಅಷ್ಟೇ ಎತ್ತರದಲ್ಲಿದ್ದಾಳೆ, ಬಿತ್ತರಕ್ಕೆ ಬೆಳೆದಿದ್ದಾಳೆ. ನೀನು ಮೊದಲಿನಿಂದ ಏನು ಬದಲಾಗಲಿಲ್ಲ. ಅದೇ ನಿನ್ನ ಹೊಟ್ಟೆ ಒಳಗೆ. ಅದೇ ನನಗೆ ಕಂಡ್ರೆ ಆಗುದಿಲ್ಲ. ಅವಳ ಓ ದೇವ್ರೆ, ಅವಳು ರಾಮನ ಹಿಂದೆ ನಡ್ಕೊಂಡು ನೋಡ್ಬೇಕು. ಬೇಡ ಮಣ್ಣಾಕಿ. ವಯಸ್ಸಿನ ಆ ವಯಸ್ಸಿನಲ್ಲಿ ನಾನು ನೋಡಿದವಳು ಎಷ್ಟು ಗಂಭೀರ, ಎಷ್ಟು ಚಂದ. ಅದು ನೀನೇ ಹೇಳು. ಇರ್ಲಿ ಬಿಡು, ಎಲ್ಲವರ ಸ್ವಭಾವ ಒಂದೇ ಇಲ್ಲ. ಆದರೆ ಒಂದುಂಟು, ನಿನ್ನ ವಯಸ್ಸಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಕಾಲ ಬೇರೆ. ಹೌದು ಹೌದು.
ಕಾಲಧರ್ಮ ಅಂತ ಒಂದು ಇರ್ತದಲ್ಲ, ಹೌದು. ಅದನ್ನು ಕಾಲವನ್ನು ನಾವು ಓಲೈಸಬೇಕೇ ವಿನಾಗ ನಮಗೆ ಅನುಕೂಲವಾಗಿ ಕಾಲ ಬರಲಿ ಅಂತ ಬಯಸುವುದು ತಪ್ಪು. ನಮಗೆ ಬೇಕಾದ ಹಾಗೆ ಕಾಲವನ್ನು ತಿರುಗಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ಅದು ದುಸ್ಸಾಹಸ, ಪ್ರವಾಹಕ್ಕೆ ಎದುರಾಗಿ ಈಜಿದ ಹಾಗಾಗ್ತದೆ. ಹಾಗಲ್ಲ, ಪ್ರವಾಹದ ಒಟ್ಟಿಗೆ ಹೋಗುದು, ಆ ಬದಿಗೋ ಈ ಬದಿಗೋ ಅಂತ ನಾವು ನಿಶ್ಚಯ ಮಾಡಿಕೊಳ್ಬೇಕು, ನಡುವಿಗೆ ಬೀಳದಿದ್ರೆ ಆಯ್ತು. ಹಾಗೆ. ಹೌದೌದು. ಕೈಕಾ ಏನು ಈಗ ರಾಮನಿಗೆ ಪಟ್ಟ ಅಂತ ನಿನಗೆ ಅಷ್ಟು ಸಂತೋಷ ಆದ? ಎಷ್ಟು ಸಂತೋಷ! ರಾಮನೇ ಯಜಮಾನ ಆಗ್ತಾನೆ, ರಾಮ ಯಜಮಾನ ಆಗ್ತಾನೆ. ಆಗಬೇಕು ಅಂತಲೇ ಅಲ್ಲವೇ ಈ ಉತ್ಸಾಹದಿಂದ ಈಗ ರಾಮ ಚಕ್ರವರ್ತಿ ಆಗಲಿ, ನನಗೆ ಬೇಸರ ಇಲ್ಲ. ಬೇಸರ ಇಲ್ವಾ? ಚಕ್ರವರ್ತಿಗಳಿಗೆ ಪೀಠ ಹೋಗ್ತದಲ್ಲ, ಚಕ್ರವರ್ತಿಗಳಿಗೆ ಹೌದು ಪೀಠ ಹೋಗ್ತದಲ್ಲ. ಮತ್ತೆ ಒಂದೇ ಪಟ್ಟದಲ್ಲಿ ಇಬ್ಬರನ್ನು ಕೂತ್ಕೊಳಿಸ್ಲಿಕ್ಕೆ ಆಗ್ತದೆ? ನನಗೆ ಅದು ತಲೆ ಬಿಸಿ. ಹಾಗಾದ್ರೆ ನಿನ್ನ ಮನಸ್ಸಿನಲ್ಲಿ ದಶರಥ ಭೂಪತಿಗಳೇ ಚಕ್ರವರ್ತಿಗಳಾಗಿ ಉಳಿಬೇಕು ಅಂತ? ಯಾಕಂದ್ರೆ ನನ್ನ ಅಮ್ಮನ ಗಂಡ ಅಲ್ವ? ಹೌದು. ಮಹಾರಾಣಿ ನೀನೇ ಅಲ್ವ? ಹೌದು, ನಾನು. ಅಮ್ಮ, ಒಂದು ವೇಳೆ ನಾಳೆ ರಾಮನಿಗೆ ಪಟ್ಟ ಆಯಿತು ಅಂತ ಇಟ್ಟುಕೊಳ್ಳುವ, ಅಲ್ಲ ನಿರ್ಣಯ ಆದ ಮೇಲೆ ಆಗದೇ ಇರ್ತದೇನೆ? ಆಗ್ತದೆ, ಚಕ್ರವರ್ತಿ ಆಗ್ತಾನೆ. ನಿನ್ನ ಅಕ್ಕ ಕೌಸಲ್ಯ, ದೊಡ್ಡಕ್ಕ, ಹೌದು, ಅವಳು ರಾಜಮಾತೆ ಆಗ್ತಾಳೆ. ಹೌದು. ಅದೇ ಆ ಮಣ್ಣಿನ ಮಗಳು ಮಹಾರಾಣಿ ಆಗ್ತಾಳೆ. ಅಂದರೆ ಸೀತೆ ಪಟ್ಟರಸಿ ಆಗ್ತಾಳೆ. ಹೌದು, ಅದಾಗಲಿ. ಇದ್ಯಾವುದರಲ್ಲೂ ನಿನಗೆ ಅಸಮಾಧಾನ ಇಲ್ಲ? ನಮ್ಮ ಮಗ ಭರತ ಇದ್ದಾನೆ. ಮತ್ತೆ ಇಲ್ಲದೆ ಇರ್ತಾನ? ಅಲ್ಲ, ಈಗ ಇಲ್ಲಿಲ್ಲ. ಅಲ್ಲ, ಹೌದಪ್ಪ, ಮಾವನ ಮನೆಗೆ ಹೋಗಿದ್ದಾನೆ. ಅವನಿಗೇನುಂಟು? ಏನಿಲ್ಲ. ಅದೇ ಏನುಂಟು? ಏನಿಲ್ಲ. ಅಲ್ಲ, ಏನಿಲ್ಲ. ಅದೇ ಏನಿಲ್ಲ ಅಂತ. ಯಾಕಿಲ್ಲ? ನಾಳೆ ರಾಮ ಅಲ್ವ ಅರಸಾಗುವುದು? ಹೌದು. ರಾಮ ಅರಸಾದ ತಕ್ಷಣ ಇವು ಅವನಿಗಿಂತ ಸಣ್ಣವ ಅಲ್ವ? ಸಣ್ಣವನೇ. ಸಣ್ಣವಾದರೆ ನಾಳೆ ಏನು ಅಂತ ಯೋಚನೆ ಮಾಡಲಿಕ್ಕಾಗುವುದಿಲ್ವ? ಅಲ್ವ? ನಿತ್ಯ ರಾಮನ ಸೇವೆ ಮಾಡಬೇಕಾದ ಅನಿವಾರ್ಯ ಸ್ಥಿತಿ ಅವನಿಗೆ ಬರುವುದಿಲ್ವ ತಾಯಿ? ಈಗ ನೀವು ಕೊಂಡೋಗಿ ತಂಬಿಗೆ ದಪ್ಪ ಹಾಲು ಕೊಡ್ತೀರಿ ಅವನಿಗೆ ಕುಡಿಲಿಕ್ಕೆ, ಭರತನಿಗೆ. ಹೌದು. ನಾಳೆ ಅವನಿಗೆ ಚಾ ಕರಿ ಗೊತ್ತುಂಟ? ಎಂಥದ್ದು? ಚಾ ಕರಿ ಎಂತ ಹೇಳ್ತಾಳೆ? ಚಾ ಕರಿ ರಾಮನದ್ದು ಮಾಡಬೇಕು. ನೀನು ಅಷ್ಟು ಬಿಡಿಯಾಗಿ ಹೇಳಿದ್ರೆ ಸ್ವಲ್ಪ ತೊಡಕಾಗ್ತದೆ, ಒಟ್ಟಿಗೆ ಹೇಳಿದ್ರು ಬಹಳ ಒಳ್ಳೆ. ನಿತ್ಯ ತಂಬಾಲು ಕುಳಿತಾ ಇದ್ದ ಅವ ರಾಮನ ಚಾಕರಿ ಮಾಡಬೇಕಾದಂತಹ ಸ್ಥಿತಿ ಒದಗುತ್ತದಲ್ಲ ಅಂತ ನನಗೆ ಬೇಸರ. ಆಮೇಲೆ ಹಾಲು ಸಿಗುವುದಿಲ್ಲ ಅವನಿಗೆ? ಹಾಲು ಸಿಕ್ಕಿದ್ರು ಕೆಲಸದವರಿಗೆ ಕೊಡುವ ಹಾಗೆ ದಪ್ಪ ಇರ್ತದೆ, ಅದು ತಳ್ಳಗೆ ಅಲ್ವೋ? ಹಾಗಾಗ್ತದಲ್ಲ. ನೀನು ಆಲೋಚನೆ ಮಾಡು. ಈಗ ರಾಮನಿಗೆ ಪಟ್ಟ ಅಂತ ನಿಶ್ಚಯ ಆಗಿದೆ ಅಲ್ವೋ? ಹೌದು. ಈಗ ನೀನು ಪಟ್ಟವನ್ನು ಏರಬೇಕು ರಾಮ ಅಂತ ಗುರುಗಳು ಅವನಿಗೆ ಹೇಳಿದ್ದಾರೆ. ನೀನು ಮತ್ತು ಸೀತೆ ಇವತ್ತಿನಿಂದಲೇ ಉಪವಾಸ ವ್ರತವನ್ನು ಆಚರಿಸಬೇಕು ಅಂತ ಗುರು ನಿರ್ದೇಶನ ಆಗಿದೆ. ಒಂದು ಮಾತು ಕೇಳಿದನ, ನನಗೆ ನಾಳೆ ಪಟ್ಟ ಹೌದು, ನನ್ನ ಇಬ್ಬರು ತಮ್ಮಂದಿರು ಇಲ್ಲಲ್ಲ ಅಂತ ಒಂದು ಮಾತು ಕೇಳಿದ್ದಾನೆ. ನನಗೆ ಗೊತ್ತಿಲ್ಲಲ್ಲ, ಕೇಳಲಿಲ್ಲ ಅಂತ. ಹೌದಾ? ಕೇಳಿದ್ರೆ ನನಗೆ ಗೊತ್ತಾಗ್ತಿತ್ತು. ನಿನಗೆ ರಾಮನಿಗೆ ಪಟ್ಟ ಕಿವಿ ಕೊಡುವವಳು ನಿನಗೆ ಗೊತ್ತಾಗಿದೆ. ನಿನಗೆ ರಾಮನಿಗೆ ಪಟ್ಟ ಅಂತಲೇ ಗೊತ್ತಾಗ್ಲಿಲ್ಲ, ಮತ್ತೆ ಇದು ಹೇಗೆ ಗೊತ್ತಾಗ್ತದೆ? ಗೊತ್ತಾಗುದಿಲ್ಲ. ನೀನು ಎಲ್ಲ ಬೆಳ್ಳಗಿದ್ದದನ್ನು ಹಾಲು ಅಂತ ತಿಳಿಯುವುದು. ಪಟ್ಟ ಅಂತ ನಿಶ್ಚಯ ಆದ ಕೂಡಲೇ ಭರತ ಲಕ್ಷ್ಮಣರು ಇಲ್ಲ. ಹಾಗಾಗಿ ನಾನು ಪಟ್ಟವನ್ನು ಏರುವುದಕ್ಕೆ ಸಿದ್ಧ ಇಲ್ಲ ಈಗ ಅಂತ ಒಂದು ಮಾತು ಬಂತ. ತಮ್ಮಂದಿರನ್ನೇ ತನ್ನ ತಮ್ಮಂದಿರು, ಎಲ್ಲವೂ ತಮ್ಮಂದಿರು ಅಂತ ಇದುವರೆಗೆ ತಿಳಿಯುತ್ತಾ ಇದ್ದ. ಒಂದು ಮಾತು ಬಂತ ರಾಮನ ಬಾಯಿಯಿಂದ. ಹಿರಿಯರಾಡಿದ ಮಾತಿಗೆ ಎದುರುತ್ತರ ಕೊಡುವ ಪ್ರವೃತ್ತಿ ರಾಮನದ್ದಲ್ಲ. ಸಣ್ಣದ್ರಿಂದಲೇ ತಯಾರು ಮಾಡಿದ್ದಾರೆ, ಸಣ್ಣದಿರುವಾಗಲೇ ತಯಾರು ಮಾಡಿದ್ದಾರೆ. ಅದು ಹಾಗೆಯೇ ಮಕ್ಕಳಿಗೆ ನಯ ವಿನಯ ಇವುಗಳನ್ನು ಕಲಿಸಬೇಕು. ಅಭಿನಯ ಕಡಿಮೆ ಕಲಿಸಬೇಕು. ನಯ 2 ಅಕ್ಷರ, ವಿನಯ 3 ಅಕ್ಷರ, ಹೌದು, ಅಭಿನಯ 4 ಅಕ್ಷರ. ನಯ ವಿನಯ ಅಂದರೆ ನಯ ಮಾತಿನಲ್ಲಿ, ವಿನಯ ಬದುಕಿನಲ್ಲಿ, ಅಭಿನಯ ಯಾರನ್ನಾದ್ರೂ ಹಾಳು ಮಾಡಲಿಕ್ಕೆ. ಹೌದು, ಅದನ್ನು ಕಲೀಲಿಲ್ಲ ರಾಮ. ಅದೇ ಹಾಗೆ 2 ಕೈ ಮುಗಿದು ಗುರುಗಳು ಹೇಳಿದಾಗ 2 ಕೈ ಮುಗಿದು ಅಭಿನಯ ಮಾಡಿ ಅಸ್ತು ಅಂತ ಹೇಳಿದ ರಾಮ. ಪಟ್ಟ ಏರುತ್ತೇನೆ ಅಂತ. ಲಕ್ಷ್ಮಣ ಇಲ್ಲೇ ಇದ್ದಾನೆ. ನೀವು ಆಲೋಚನೆ ಮಾಡಿ ಅಮ್ಮ.
ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಹಾಗಾಗಬೇಕೋ ಬೇಡ? ಅಲ್ಲ, ಹಾಗೇ ಆಗಬೇಕು. ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಆಗಬೇಕಿತ್ತು. ಆದರೆ ಜನರ ಬಾಯಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ, ಜನರ ಬಾಯಲ್ಲಿ ಅಲ್ಲ ತಾಯಿ, ಅದು ಮೊದಲಿಂದಲೇ ತಯಾರಾಗಿದೆ ಹಾಗೆ ಹೇಳಬೇಕು ಅಂತ ಒಳಗಿಂದ ನಿರ್ದೇಶನ ಉಂಟು, ನಿನಗೆ ಗೊತ್ತಿಲ್ಲ. ಏನು ನನ್ನ ಅಯೋಧ್ಯೆ ಹೇಳುವುದಾಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ. ಅದು ಈಗ ಪುನಃ ಬದಲಾಗಿದೆ, ಅದು ಗೊತ್ತುಂಟ? ಅದು ಗೊತ್ತುಂಟ? ಈಗ ಪುನಃ ಅಯೋಧ್ಯೆ ಬಾಯಲ್ಲಿ ಕೇಳು ನೀನು. ಹೇಗೆ? ರಾಮ ಲಕ್ಷ್ಮಣ ಭರತ ಸತ್ರೆಗುಣ ಅಂತ. ಸತ್ರೆಗುಣ ಅಂತ. ಅದು ಕೆಲವರಿಗೆ ಕೆಲವು ಅಕ್ಷರಗಳು ಸ್ಪಷ್ಟವಾಗಿ ಉಚ್ಚರಿಸುವುದಕ್ಕೆ ಬರೋದಿಲ್ಲ, ಹಾಗಾಗಿ ಅವರು ಶತ್ರುಘ್ನ ಅಂತ ಹೇಳ್ತಿದ್ದದ್ದು. ನಿಜವಾಗಿ ಅವರು ಆಗಲೂ ಹೇಳ್ತಿದ್ದದ್ದು ಸತ್ರೆಗುಣ ಅಂತ. ಹೇಳ್ತೀಯೋದು ನನಗೆ ಅರ್ಥ ಆಗುದಿಲ್ಲ. ಇಲ್ಲದೇ ಇದ್ರೆ ಭರತ ಲಕ್ಷ್ಮಣರು ಶತ್ರುಘ್ನರು ಇಲ್ಲದೇ ಇದ್ದ ಸಮಯದಲ್ಲಿ ನಾನು ಪಟ್ಟ ಏರುವುದಿಲ್ಲ ಅಂತ ಹೇಳಬೇಕೋ ಬೇಡುವ? ರಾಮ ತಮ್ಮನ ಮೇಲೆ ಅಷ್ಟು ಪ್ರೀತಿ ಇದ್ದದ್ದು ಹೌದು ಅಂತ ಆದರೆ ಈಗ ನಿತ್ಯ ಇರಲಿ, ನೈಮಿತ್ತಿಕ ಇರಲಿ, ಅದನ್ನು ಮಾಡುವಾಗ ಯಾರು ಬೇಡ, ಮನೆಯವರು ಕುಟುಂಬದವರು ಅಥವಾ ಅವರೇ ಇದ್ರೂ ಸಾಕಾಗ್ತದೆ, ಆಗ್ತದೆ. ಇದು ಕಾಮ್ಯ ಕರ್ಮ ಹೌದು ಅಲ್ವಾ? ಕಾಮ್ಯ ಕರ್ಮ ಅಂತಾದ್ರೆ ಹೀಗೆ ಮಾಡುವುದು. ಒಂದು ದೇವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಆಗುವ ವಾರ್ಷಿಕೋತ್ಸವಕ್ಕೆ 1 ತಿಂಗಳು 2 ತಿಂಗಳು ಮೊದಲು ಸಿದ್ಧತೆ ನಡೀತದೆ ತಾಯಿ. ಅಂಥದ್ರಲ್ಲಿ ಶ್ರೀರಾಮನ ಪಟ್ಟ ಮಹೋತ್ಸವ ಅಂತಂದ್ರೆ ಜೀವಮಾನದಲ್ಲಿ ಒಮ್ಮೆ ಆಗುವುದು. ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಈಗ ನಿಶ್ಚಯ ಮಾಡುವ ಕ್ರಮ ಉಂಟು. 1 ವರ್ಷಕ್ಕೆ ಮೊದಲಾದ್ರೂ ನಿಶ್ಚಯ ಆಗಬೇಡ, ಇಂಥ ದಿವಸ ಇಂಥ ಮಾಸ ಇಂಥ ತಿಥಿಯಲ್ಲಿ ರಾಮನಿಗೆ ಪಟ್ಟ ಅಂತ. ಇದು ನಾಳೆ ರಾಮಚಂದ್ರಗೆ ಪಟ್ಟ, ಏನಿದ್ರ ಅರ್ಥ? ಈ ಬಗ್ಗೆ ವಶಿಷ್ಠರನ್ನು ಮತ್ತು ದಶರಥ ಭೂಪತಿಗಳನ್ನು ವಿಚಾರಿಸುವ, ಅವರಿಲ್ಲದೇ ಇದ್ದಾಗ ಯಾಕೆ ಅಂತ ಕೇಳುವ ಔದತ್ಯವನ್ನು ನನ್ನ ರಾಮ ತೋರಿಸ್ಲಿಕ್ಕೆ. ನಿನ್ನ ರಾಮ ತೋರಿಸ್ಲಿಕ್ಕಿಲ್ಲ, ನಾನು ಹೇಳೋದು ನಿನ್ನ ಗಂಡ ಮಾಡಿದ್ದು ಅಂತ ಇದೆಲ್ಲ ನನ್ನವರ. ಮತ್ತೆ ಎಲ್ಲವನ್ನು ಬಂದು ರಾತ್ರಿ ಅಂತಃಪುರದಲ್ಲಿ ಕುಳಿತು ನಿನ್ನನ್ನು ನಿನ್ನ ಕೂದಲಲ್ಲಿ ಏನು ಆಟ ಆಡುದು ಅವರು, ನಾಗವೇಣಿ ಅಂತ ಕರೆಯುತ್ತಾ ನಿನ್ನ ಜಡೆಯಲ್ಲಿ ಆಟ ಆಡ್ತಾ ನನ್ನ ಸರ್ವಗುಣ ಸಂಪನ್ನೆ ಈ ಭಾಗ್ಯಲಕ್ಷ್ಮಿ ಅಂತ ನಿನ್ನನ್ನು ಒಂದು ಮುದ್ದು ಮಾಡುವಾಗ ಮುದ್ದು ಮಾಡ್ತಾ ಮಾಡ್ತಾ ಎಲ್ಲ ವಿಷಯವನ್ನು ಹೇಳ್ತಿದ್ರು ಅವರು. ಅಯೋಧ್ಯೆಯ ದ್ವಾರದಲ್ಲಿ ನಿಂತ ದ್ವಾರಪಾಲಕನಿಗೆ ಮಗು ಹುಟ್ಟಿದೆ ಅಂತ ಹೇಳಿದ್ದನ್ನು ನಿನ್ನಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅಲ್ಲ, ನಾನು ಕೇಳಿದ್ದು ಕದ್ದೆ, ಆದ್ರೂ ಕೇಳಿದ್ದೇನೆ ನಾನು. ಅಂಥದ್ದನ್ನು ಬಂದು ನಿನ್ನಲ್ಲಿ ಹೇಳ್ತಾ ಇದ್ದ ನಿನ್ನ ಗಂಡ ಒಂದು ಮಾತು, ಈಗ ರಾಮನಿಗೆ ನಾಳೆ ಪಟ್ಟ ಮಾಡುವುದು ಅಂತ ನಿಶ್ಚಯ ಮಾಡಿ ಇವತ್ತು ನಾವು ಮಂತ್ರಾಗಾರಕ್ಕೆ ಹೋಗುತ್ತೇವೆ, ಒಂದು ಮಾತನಾಡ್ತೇವೆ, ಇದು ಸಂತೋಷದ ಸುದ್ದಿ ಅಂತ ಒಂದು ಮಾತು ಹೇಳಿದರು ನಿನ್ನಲ್ಲಿ. ನೋಡು, ಇದನ್ನು ಆಕ್ಷೇಪಿಸುವುದಕ್ಕೆ ನಮಗೆ ಹಕ್ಕಿಲ್ಲ. ನಮ್ಮಲ್ಲಿ ವಾಡಿಕೆಯಲ್ಲಿ ಹೇಗಿದೆ ಅಂದರೆ, ಹೆಣ್ಣಿಗೆ ಮನೆಯೇ ಪ್ರಪಂಚ, ಗಂಡಸಿಗೆ ಪ್ರಪಂಚವೇ ಮನೆ ಅಂತ. ಆದ್ದರಿಂದ ಚಕ್ರವರ್ತಿಗಳು ಅರಸೊತ್ತಿಗೆ ಸಂಬಂಧಿಸಿದ ವಿಷಯವಾಗಿ ಸಮಾಲೋಚಿಸುವಾಗ ಅಂತಃಪುರದಲ್ಲಿದ್ದಂಥ ಗೃಹಿಣಿಗೆ ಅಂದರೆ ಧರ್ಮಪತ್ನಿಗೆ ಹೇಳಬೇಕಾದಾಗ ಹೇಳಿದರೆ ಸಾಕು ಎಂಬ ಕಾರಣಕ್ಕಾಗಿ ಅವರು ಹೇಳದೇ ಇರಬಹುದು. ಅದನ್ನೊಂದು ಗಹನ ವಿಷಯ ಅಂತ ನಾವು ಅಂಗೀಕರಿಸುವುದಕ್ಕಿಲ್ಲವೇ? ನಿತ್ಯ ನಿನ್ನ ಕೂದಲಲ್ಲಿ ನಿನ್ನ ಜಡೆಯಲ್ಲಿ ನಿನ್ನ ಮುಖದಲ್ಲಿ ಮುದ್ದು ಮಾಡ್ತಾ ಇದ್ದ ನಿನ್ನ ಚಕ್ರವರ್ತಿಗಳು ಈಗ ನಿನ್ನ ತಲೆಯ ಕೂದಲು ಬಂದು ಅವರ ಅನ್ನದ ಬಟ್ಲಿಗೆ ಬಿದ್ದಿದೆ, ಹಾಗಾಗಿ ಅನ್ನ ತ್ಯಾಗ ಮಾಡ್ತಾ ಇರುವುದು ಅವರಿಗೆ. ಈಗ ಅದು ನಿನಗೆ ಅರ್ಥ ಆಗುವುದಿಲ್ಲ ತಾಯಿ. ಅಲ್ಲ, ಈಗ ಭರತ ಲಕ್ಷ್ಮಣ ಶತ್ರುಘ್ನರು ಇಲ್ಲ. ಈಗ ನಾಳೆ ಪಟ್ಟಕ್ಕೆ ಅವರು ಬೇಕೇ ಬೇಕು. ಸಮಸ್ತ ಅಯೋಧ್ಯೆಯ ಪ್ರಜೆಗಳು ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ, ರಾಜಬೀದಿ ಸಿಂಗರಿಸಲ್ಪಡ್ತಾ ಉಂಟು. ಹೌದು, ಎಲ್ಲ ಸಿದ್ಧತೆ ಅಂತಂದ್ರೆ ಅಯೋಧ್ಯೆಯ ಪ್ರಜೆಗಳು ಅವರ ಸಂಬಂಧಿಕರನ್ನು ಬರಮಾಡಿಕೊಳ್ತಾ ಇದ್ದಾರೆ ಅಯೋಧ್ಯೆಗೆ. ನಮ್ಮ ಯಜಮಾನರಿಗೆ ಪಟ್ಟ ಆಗ್ತದೆ, ನಾಳೆ ರಾಮನಿಗೆ ಪಟ್ಟ ಆಗ್ತದೆ ಅಂತ. ಅಷ್ಟು ಸಂತೋಷದ ವಾರ್ತೆ ಇಡೀ ಹಬ್ಬಿರುವಾಗ ನಿನ್ನ ಮಕ್ಕಳು, ನಿನ್ನ ಮಗನಾದ ಭರತ ಅಲ್ಲ, ನಮ್ಮ ಮಗ ಭರತ, ನಮ್ಮ ಮಗನಾದ ಭರತ ಇಲ್ಲ ಅಂತಾದರೆ ಅದು ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ನಿನಗೆ ಅಷ್ಟು ಗೊತ್ತಾಗುವುದಿಲ್ವ ಮಗಳೇ? ನೋಡು, ಅದೇ ಮುಹೂರ್ತ ನಿಶ್ಚಯಿಸಿದವರು ವಶಿಷ್ಠರಲ್ವೋ? ಹೌದು, ಬ್ರಹ್ಮಋಷಿ ಪಟ್ಟಕ್ಕೆ ಏರಿದಂಥ ಮಹಾತ್ಮರವರು. ಆ ಮುಹೂರ್ತಕ್ಕೆ ರಾಮನಿಗೆ ಪಟ್ಟಾಭಿಷೇಕ ಆಗಲೇಬೇಕು ಎಂಬ ಕಾರಣಕ್ಕಾಗಿ ನಾಳೆ ಬಿಟ್ಟರೆ ಮತ್ತೆ ಮುಹೂರ್ತ ಸಿಗುವುದಿಲ್ವ? ಈಗ ರಾಮನ ಕುರಿತಾಗಿ ಗುರುಗಳಾದ ವಶಿಷ್ಠರೇ ಹೇಳುವುದು ಕೇಳಿದ್ದೇನೆ ನಾನು. ನನಗಿಂತ ಹೆಚ್ಚಿನ ತಿಳುವಳಿಕೆ ಜ್ಞಾನಿ ರಾಮ, ಅವನಿಗೆ ನಾನು ಹೇಳಬೇಕಾದಿಲ್ಲ ಅಂತ. ರಾಮನಿಗೆ ಗುರುಗಳ ಹತ್ರ ಹೇಳ್ಬೋದು, ನೋಡಿ ಗುರುಗಳೇ, ತಿಂಗಳಿಗೊಮ್ಮೆ ಬರ್ತದಲ್ಲ ಪುಷ್ಯ ನಕ್ಷತ್ರ, ನಾಳೆಯ ಪುಷ್ಯ ನಕ್ಷತ್ರವೇ ಬರುವ ತಿಂಗಳಲ್ಲಿ ಮಾಡುವ, ಪುಷ್ಯ ನಕ್ಷತ್ರ ಬರಲಿ, ಸಂಪತ್ತಾರೇ ಆಗಲಿ, ಏನೀಗ 1 ತಿಂಗಳು ಕಾದದ್ರಲ್ಲಿ ಏನಾಗಲಿಕ್ಕುಂಟು, ನಾನೇನು ಓಡಿ ಹೋಗ್ತೇನೋ ಅಂತ ಒಂದು ಮಾತು ಹೇಳ್ಬೋದು. ಅಲ್ಲ, ನಾಳೆಯೇ ಪಟ್ಟ, ಈಗ ಅನಿವಾರ್ಯಪ್ಪ ಏನು ಮಾಡುವುದು, ಏನೋ ಒಂದು ತೊಡಕಾಗ್ತದೆ ಅಂತಾದರೆ ನಾಳೆಯೇ ಪಟ್ಟ ಹೌದು ಅಂತಾದರೆ
ದೇವತೆಗಳ ಸಂಸರ್ಗ ಉಂಟು ಚಕ್ರವರ್ತಿಗಳಿಗೆ. ನಿನಗೇ ಗೊತ್ತುಂಟಲ್ಲ, ದೇವತೆಗಳ ಸಂಸರ್ಗ ಇರುವ ಚಕ್ರವರ್ತಿಗಳಿಗೆ ಎಷ್ಟೋ ದೂರದಲ್ಲಿರುವ ಕೇಕೆಯದಿಂದ ಭರತ ಶತ್ರುಘ್ನರನ್ನು ತರಿಸಲಿಕ್ಕೆ ತಡ ಆಗ್ತದೆ, ಮುಹೂರ್ತ ಸಮಯದಲ್ಲಿ ಅವರು ಎತ್ತುವುದಿಲ್ಲ ಅಂತಾದರೆ ಒಂದು ವಿನಂತಿ, ದೇವತೆಗಳಲ್ಲಿ ನಿಮಗೆ ನಾನು ಮತ್ತೊಂದು ಉಪಕಾರ ಮಾಡಿದ್ದೇನೆ, ಹಾಗಾಗಿ ನನಗೊಂದು ನೀವು ಉಪಕಾರ ಮಾಡಬೇಕು. ಭರತ ಶತ್ರುಘ್ನರನ್ನು ಒಂದು ಇಲ್ಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಬೇಕು ನಾಳೆ ಮುಹೂರ್ತದ ಒಳಗಾಗಿ ಅಂತಾದರೆ ಅವರು ಕಳಿಸುವುದಿಲ್ಲ ಐರಾವತ, ಅವರು ಕಳಿಸುವುದಿಲ್ಲ ಉಚ್ಚೈಶ್ರವಸ್ಸು. ಅಂಥದ್ದನ್ನೆಲ್ಲ ಬಿಟ್ಟು ಭರತ ಶತ್ರುಗಳನ್ನು ಕಾಲಿನ ಕಸದಿಂದ ಕಡೆಯಾಗಿ ಹಾಗಂತ ಭರತನನ್ನು ಮಾತ್ರ ಇದು, ಶತ್ರುಘ್ನನ ಮೇಲೆ ಏನಿಲ್ಲ. ಇಲ್ಲ 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 ಇಲ್ಲ, ಭರತನನ್ನು ಕಂಡರಾಗುವುದಿಲ್ಲ. ಹೌದೌದು ಹೌದು. ಅದಕ್ಕೆ ಕಾರಣ ಏನು? ಶತ್ರುಘ್ನನನ್ನು ಕಳಿಸಲಿಕ್ಕೆ ಭರತನನ್ನು ಮಾತ್ರ ಕಂಡ್ರೆ ಆಗುವುದಿಲ್ಲ ಎನ್ನುವಂತಹ ಒಂದು ಅಪವಾದ ಬರ್ತದಲ್ಲ, ಅದು ಹೋಗಲಿಕ್ಕೆ ಬೇಕಾಗಿ ಒಟ್ಟಿಗೆ ಶತ್ರುಘ್ನನನ್ನು ಕಳುಹಿಸಿದ್ದು. ಶತ್ರುಘ್ನನ? ಹೌದು ಹೌದು. ಹಾಗಾಗಿ ತಾಯಿ, ನಾಳೆ ನೀನು ಸೇವೆ ಮಾಡಬೇಕು, ಭರತನೂ ಸೇವೆ ಮಾಡಬೇಕು. ಅದನ್ನು ನೋಡಿಕೊಂಡು ಈ ಮುದಿ ಜೀವ ಈ ಕಣ್ಣಿನಲ್ಲಿ ಇನ್ನೂ ಅದನ್ನು ನೋಡಿಕೊಂಡು ಇರಬೇಕಲ್ಲ. ಈಗ ರಾಮನಿಗೆ ಪಟ್ಟಾಭಿಷೇಕ ಆಗುವುದರಲ್ಲಿ ನಿನಗೆ ಅಸಮಾಧಾನ, ಹಾಗಾದ್ರೆ ಯಾರಿಗಾಗಬೇಕು? ಇನ್ನು ಅವರೇ ಕೂತ್ಕೊಳ್ಬೇಕಾ ಪಟ್ಟದಲ್ಲಿ? ಅವರೇ ಕೂತ್ಕೊಳ್ಬೇಕು, ಕಡು ವೃದ್ಧನಾದೆ ಅಂತ ಅವರೇ ಹೇಳಿದ್ರಲ್ಲ, ಇನ್ನು ಮತ್ತೆ ಯಾರು ಕೂತ್ಕೊಳ್ಬೇಕು ಅಲ್ಲೋ? ಹಾಗಾದ್ರೆ ಪಟ್ಟದಲ್ಲಿ ಯಾರನ್ನು ಕುಳ್ಳಿರಿಸಬೇಕು? ಈಗ ಇದಂ ಪಾಯಸಂ ದೇವ ನಿರ್ಮಿತಂ, ಪಾಯಸ ಕೌಸಲ್ಯ ಕೊಟ್ಟರು, ನಿನಗೂ ಕೊಟ್ಟರು ಒಟ್ಟಿಗೆ, ಅರ್ಧ ನಿನಗೆ ಅರ್ಧ ಕೌಸಲ್ಯಮ್ಮನಿಗೆ ಕೊಟ್ಟಾಗ ನೀವು ಸುಮಿತ್ರೆಯ ಮುಖ ನೋಡಿ ಅರ್ಧ ಕೊಟ್ರಿ ಅಲ್ವಾ? ಹೌದು. ಕೌಸಲ್ಯವು ನೀನು ಪಾಯಸವನ್ನು ಒಟ್ಟಿಗೆ ಕುಡಿದದನ್ನು ನಾನು ನೋಡಿದ್ದೇನೆ ಅಲ್ವಾ? ಹೌದು. ಹಾಗಾಗಿ ರಾಮನಷ್ಟೇ ಅರ್ಹತೆ ಉಂಟು ನಮ್ಮ ಭರತನಿಗೆ. ಹಾಗಾಗಿ ಭರತ ಏರ್ಲಿ ಪಟ್ಟ. ಏನೀಗ? ಯಾರು? ಭರತ. ಭರತ? ಹೌದು. ನಿವಾಳಿ ಹುಚ್ಚು ಮೂಳಿ ಹುಚ್ಚು ಮೂಳಿ